ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ 2 ಮೀಟರ್ ಕ್ಲಾತ್ ನ ತಗೊಂಡಿದ್ದೀನಿ. ಈಗ ಇದನ್ನ ಸ್ಪ್ರೆಡ್ ಮಾಡಿ ನಮ್ಗೆ ಟ್ರಯಾಂಗಲ್ ಅಂದ್ರೆ ಸಿಂಗಲ್ ಫೋಲ್ಡ್ ಅಲ್ಲಿ ಟ್ರಯಾಂಗಲ್ ರೀತಿಯಲ್ಲಿ ಫೋಲ್ಡ್ ನ ಮಾಡ್ಕೋಬೇಕು. ಸಿಂಗಲ್ ಫೋಲ್ಡ್ ಈಗ ಟ್ರಯಾಂಗಲ್ ತರ ಮಾಡಿದಾಗ 4 ಪದ್ರ ಆಗತ್ತೆ. 4 ಪದ್ರ ಆಗೋ ತರ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಫೋಲ್ಡ್ ಮಾಡಿ, ಅವಾಗ ನಿಮ್ಗೆ ನೀಟಾಗಿ ಗೊತ್ತಾಗತ್ತೆ. ಡಬಲ್ ಲೇಯರ್ ನ ಫೋಲ್ಡ್ ಮಾಡಿದಾಗ 4 ಲೇಯರ್ಸ್ ಆಗತ್ತೆ, ಅಂದ್ರೆ ಡಬಲ್ ಫೋಲ್ಡಿಂಗ್ ತರ ಇದು ರೆಡಿ ಆಗತ್ತೆ. ನೋಡಿ, ಈ ರೀತಿಯಾಗಿ ಫಸ್ಟ್ ಟ್ರಯಾಂಗಲ್ ತರ ಫೋಲ್ಡ್ ನ ಮಾಡ್ಕೊಂಡಿದ್ದೀನಿ. ಈಗ 4 ಪದ್ರ ಇದೆ. ಇದು ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಇದು ಚೂಪಾಗಿ ಬರೋ ರೀತಿಯಲ್ಲಿ ನೀವು ಫಸ್ಟ್ ಫೋಲ್ಡ್ ನ ಮಾಡ್ಕೋಬೇಕು. ನೋಡಿ, 4 ಪದ್ರ ಇದೆ ಅಲ್ವಾ. ಈಗ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕ್ಯಾಲ್ಕುಲೇಷನ್ ನ ತಗೊಬೇಕಾಗತ್ತೆ. ಈಗ ನಾವು ಯೋಕ್ನ ರೆಡಿ ಮಾಡ್ಕೊಂಡಾಗಿದೆ. ಇದರ 4ನೇ ಭಾಗಕ್ಕೆ ನೋಡಿ ಈ ರೀತಿಯಾಗಿ ಮಾಡಿದಾಗ 32 ಅಂದ್ರೆ 32 ಸೈಜ್ ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಇದು 4 ಪತ್ರ ಇದೆ ಅಲ್ವಾ. ಸೊ 8 ಈ 8 ಏನ್ ಬಂದಿದೆ, ಈ 8ನ ಮಾರ್ಕ್ ನ ಮಾಡ್ಕೋಬೇಕಾಗತ್ತೆ. ಏನಕ್ಕೆ 4 ಪದ್ರ ಅಂದ್ರೆ ಇಲ್ಲಿ ಫೋಲ್ಡಿಂಗ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ, ಮತ್ತೆ ಈ ರೌಂಡ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಯಾವ್ದೇ ರೀತಿ ಅಂಬ್ರಲಾ ತರ ಮಾಡ್ಬೇಕು ಅಂತ ಅಂದಾಗ ಈ ರೀತಿಯಾಗಿ ಟ್ರಯಾಂಗಲ್ ಅಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಈಗ ಇಲ್ಲಿ ನಮ್ಗೆ 28ಕ್ಕೆ ಬರುತ್ತೆ. 28ಕ್ಕೆ ಬಂದಾಗ ನೆಕ್ಸ್ಟ್ ನೀವು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಇಲ್ಲಿ ಸ್ಟಿಚಿಂಗಿಗೆ ಬರುತ್ತೆ. ಆವಾಗ ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ, ಸರಿ ಹೋಗುತ್ತೆ. ನೀವು ಫಸ್ಟೇನೆ 32ಗೆ ಕಟ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾನೇ ಬ್ರಾಡ್ ಆಗ್ಬಿಡತ್ತೆ ಸೊಂಟ. ಸೊ ಹಾಗಾಗಿ ನಾನೀಗ ಇಲ್ಲಿ 28ಗೆ ಕಟ್ ಮಾಡಿದ್ದೀನಿ. ಸ್ಟಿಚಿಂಗು ಇದು ಎಲ್ಲ ತಗೊಂಡಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ಈಗ ಇಲ್ಲಿ ನಾವು ಫುಲ್ ಲೆಂತ್ ತಗೋಬೇಕು. ಫುಲ್ ಲೆಂತ್ ತಗೊಳ್ಬೇಕು ಅಂತ ಅಂದಾಗ ಇಲ್ಲಿ ಯೋಕ್ ಲೆಂತ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ನೋಡಿ, ಇಲ್ಲಿ ನನ್ಗೆ ಇಲ್ಲೆಲ್ಲ ಸ್ಟಿಚ್ ಆಗಿ 14.5 ಬರುತ್ತೆ. ಸೊ ನಂಗೆ ಫುಲ್ ಲೆಂತ್ 54 ಮೈನಸ್ 14.5 ಅಂತ ಅಂದಾಗ 38.5 ಬರುತ್ತೆ. ಅದ್ರಲ್ಲಿ ಮತ್ತೆ ನಾವು ಒಂದು 10 ಇಂಚಷ್ಟು ಕಳಿಬೇಕಾಗುತ್ತೆ. 10ರಿಂದ 11 ಇಂಚು. ಏನಕ್ಕೆ ಅಂತ ಆಯ್ತು ಅಂದ್ರೆ ಕೆಳಗಡೆ ಫ್ರಿಲ್ ಟೈಪ್ ಅಲ್ಲಿ ಬೇಕಾದ್ರೆ ಕೊಡ್ತೇವಲ್ವಾ. ಸೊ ಹಾಗಾಗಿ ಯಾಕೆ ಅಂದ್ರೆ ನಿಮ್ಗೆ ಪ್ಯಾಟರ್ನ್ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಈ ರೀತಿಯಾಗಿ ಪ್ಯಾಟರ್ನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು 11 ಇಂಚಷ್ಟು ತಗೊಂತಾ ಇದೀವಿ. ಸೊ ಈ ರೀತಿಯಾಗಿ ಈಗ ನಾವು ಇಲ್ಲಿ ಏನ್ ಮೆಜರ್ಮೆಂಟ್ ಮೈನಸ್ ಮಾಡ್ಕೊಂಡಿದೀವಿ ಅಷ್ಟಕ್ಕೆ ಮಾರ್ಕ್ ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಕ್ಲಾತ್ ಸಾಲ್ಟೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇಲ್ಲಿ 28ವರೆಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಂದಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ವ್ಯತ್ಯಾಸ. ಮೇಲ್ಗಡೆ 2 ಪದ್ರದ್ದು ವ್ಯತ್ಯಾಸ ಬರುತ್ತೆ. ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿ ನೋಡಿ, ಈ ರೀತಿಯಾಗಿ ಫಸ್ಟ್ ಒಂದು ಕಟ್ ನ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಡ್ ಆದ್ಮೇಲೆ ಇಲ್ಲಿ ಏನು ನಮ್ಗೆ ಸಾಲ್ಟೇಜ್ ಆಗಿದೆ ಅದನ್ನ ಒಂದು ಪೀಸ್ ನ ಜಾಯಿನ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಇಲ್ಲಿ 2 ಪೀಸಿಗೆ ಸಾಲ್ಟೇಜ್ ಆಗುತ್ತೆ. ಸೊ ಇದನ್ನ ಇಲ್ಲಿಗೆ ನಾನು ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿ ಆದ್ಮೇಲೆ ನೀಟಾಗಿ ಶೇಪ್ ನ ಕೊಟ್ಟು ಕಟ್ ನ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಕೂಡ ಅಷ್ಟೇ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಟಿಚಿಂಗ್ ಎಲ್ಲ ಆಯ್ತು ಅಂತ ಅಂದಾಗ ಸ್ವಲ್ಪ ನಿಮ್ಗೆ ಇಲ್ಲಿ ಬೇಕು ಅಂದಾಗ ಎಕ್ಸ್ಟೆಂಡ್ ತಗೊಂಡು ನೀವು ಕಟ್ ನ ಮಾಡ್ಕೋಬಹುದು. ಯಾಕಂದ್ರೆ ನಾವು ಮೇನ್ ಫ್ಯಾಬ್ರಿಕ್ ನ ಇಲ್ಲಿ ಸೇರಿಸಿ ಸ್ಟಿಚ್ ಹಾಕಿ ಎಲ್ಲ ಮಾಡಿದಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ 32ಗೆ ಮ್ಯಾನೇಜ್ ಆಗೋ ರೀತಿಯಲ್ಲಿ ಮಾಡ್ಕೋಬಹುದು. ಫಸ್ಟೇ ದೊಡ್ಡದು ಮಾಡ್ಕೊಂಡಾಗ ಕಷ್ಟ ಆಗುತ್ತೆ. ನೋಡಿ, ಈಗ ನಾನು ಸ್ಟಿಚ್ ಹಾಕಿದ್ದೀನಿ. ಸ್ಟಿಚ್ ಹಾಕಿ ರೆಡಿ ಮಾಡಾದ್ಮೇಲೆ ನೋಡಿ ಕರೆಕ್ಟ್ ಆಗಿ ಶೇಪಿಗೆ ಮಾರ್ಕ್ ನ ಮಾಡಿ ಈಗ ನಾನು ಇಲ್ಲಿ ಕಟಿಂಗ್ ನ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಸಾಲ್ಟೇಜ್ ಆಯ್ತು ಅಂದಾಗ ಈ ರೀತಿ ಜಾಯಿನ್ ಮಾಡಿ ನೀಟಾಗಿ ಈ ತರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನೋದು ನೋಡಿ ಈ ರೀತಿಯಾಗಿ ಬಂದಿದೆ. ಹಾಗೆ ಈ ರೀತಿ ಮತ್ತೆ ಫೋಲ್ಡ್ ಮಾಡಿ ನೋಡ್ಕೊಳ್ಳಿ. ಇಲ್ಲೆಲ್ಲಾರು ಏನಾದ್ರು ವ್ಯತ್ಯಾಸ ಇತ್ತು ಅಂತ ಅಂದಾಗ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅಂಬ್ರಲಾ ಅನ್ನೋದು ವೇರಿಯೇಷನ್ಸ್ ಅನ್ನೋದು ಆಗಲ್ಲ. ಕೆಲವೊಂದ್ಸರಿ ವೇರಿಯೇಷನ್ ಅಪ್ ಅಂಡ್ ಡೌನ್ ಅನ್ನೋ ತರ ಎಲ್ಲ ಇತ್ತು ಅಂತ ಅಂದಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ನಾವ್ ಏನ್ ಕಟ್ ಮಾಡ್ಕೊಂಡಿದೀವಿ ಆಸ್ ಇಟ್ ಇಸ್ ನೋಡಿ, ಇಲ್ಲಿ ಮೇನ್ ಫ್ಯಾಬ್ರಿಕ್ ನಲ್ಲೂ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಟ್ ನ ಮಾಡ್ಕೊಂಡಿದ್ದೀನಿ. ಸೇಮ್ ಟ್ರಯಾಂಗಲ್ ಶೇಪ್ ನಲ್ಲಿ ಏನೇನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ವಿ ಅದೇ ರೀತಿಯಾಗಿ ಕಟ್ ನ ಮಾಡ್ಕೊಂಡಿದ್ದೀನಿ. ಲೈನಿಂಗ್ 2 ಮೀಟರ್ ಇದೆ, ಮೇನ್ ಫ್ಯಾಬ್ರಿಕ್ 3 ಮೀಟರ್ ಇದೆ. ಸೊ ಈ ವ್ಯತ್ಯಾಸ ಆಗಲ್ವಾ ಅಂತ ಅನ್ಕೋಬಹುದು. ವ್ಯತ್ಯಾಸ ಏನಾಗಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಈಗ ಇಲ್ಲಿ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ 2 ಹಿಡಿದು ಸ್ಟಿಚ್ ನ ಹಾಕೋಬೇಕು. ಹಾಗೇನೆ ಇಲ್ಲಿ ಕೆಳಗಡೆಗೆ ಅಂತ ನೋಡಿ ಈ ತರ ಪೀಸ್ ನ ಕಟ್ ಮಾಡ್ಕೊಂಡಿದೀನಿ. ಈಗ ಇದನ್ನ ನಾವು ಜಾಯಿನ್ ನ ಮಾಡ್ಕೋಬೇಕು. ಕೆಳಗಡೆ ಫ್ರಿಲ್ ಟೈಪ್ ಇದೆಯಲ್ಲ ಅದನ್ನ ಮಾಡ್ಕೊಳ್ಬೇಕಾದ್ರೆ ಹಾಗೆ ಹೀಗೆ ಡಿಸೈನ್ ನ ನೋಡ್ಕೊಂಡು ನೀವು ಜಾಯಿನ್ ನ ಮಾಡ್ಕೊಳ್ಳಿ. ಒಂದು ಡಿಸೈನ್ ಮೇಲೆ ಒಂದ್ ಕೆಳಗೆ ಈ ತರ ಎಲ್ಲ ಆಯ್ತು ಅಂತ ಅಂದಾಗ ಆಮೇಲೆ ಚೇಂಜಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ತರ ಚೇಂಜ್ ಆಗ್ಬಾರ್ದು. ಸೊ ಡಿಸೈನ್ ಏನ್
ಏನಿದೆ ಅದು ಆಸ್ ಇಟ್ ಈಸ್ ಬರೋ ರೀತಿಯಲ್ಲಿ ಈ ತರ ರೈಟ್ ಟು ರೈಟ್ ಇಟ್ಕೊಂಡು ಈ ರೀತಿಯಾಗಿ ಫಸ್ಟ್ ಎಲ್ಲ ಸ್ಟಿಚ್ ಹಾಕಿ ನೀಟಾಗಿ ನೀವು ಫಸ್ಟ್ ರೆಡಿನ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಎರಡೂ ಸೈಡ್ ನೀಟಾಗಿ ಸ್ಟಿಚ್ ಹಾಕಿ ಇಲ್ಲಿ ಸ್ಟಿಚ್ ಹಾಕೊಂಡಾಗಿದೆ ನೋಡಿ ಈ ರೀತಿಯಾಗಿ. ಹಾಗೆ ಜಿಗ್ಜಾಕ್ ನ ಕೂಡ ಮಾಡಿದೀನಿ ನೋಡಿ, ಬಾಟಮ್ ಮತ್ತೆ ಮೇಲೆ ಕೆಳಗೆ ಎರಡೂ ಕಡೆ ಮಾಡಿದೀನಿ. ಹಾಗೆ ನಾರ್ಮಲ್ ನೀಡಲ್ ನಲ್ಲಿ ನೋಡಿ ಈ ರೀತಿಯಾಗಿ ತಗೊಂಡು ನೀವು ಇಲ್ಲಿ 1 ಇಂಚ್ ಅಥವಾ 2 ಇಂಚ್ ಅಷ್ಟು ಈ ತರ ಗ್ಯಾಪ್ ನ ಬಿಟ್ಕೊಳ್ಳಿ. ಗ್ಯಾಪ್ ಬಿಟ್ಕೊಂಡು ಈ ತರ ನಾರ್ಮಲ್ ನೀಡಲ್ ನಲ್ಲಿ ಫ್ರಿಲ್ ಕೊಟ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಮಿಷನ್ ಅಲ್ಲಿ ಬೇಕಾದ್ರೂ ಫ್ರಿಲ್ ನ ಕೊಡ್ಬೋದು, ಬಟ್ ಈ ರೀತಿಯಾಗಿ ಫ್ರಿಲ್ ಕೊಟ್ಟಾಗ ನೋಡಿ ಈ ರೀತಿಯಾಗಿ ಬಂದಿರುತ್ತೆ. ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ನೀವು ಸ್ಟಿಚಸ್ ನ ಕೂರಿಸ್ಕೋಬಹುದು. ಲುಕಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಪೂರ್ತಿ ರೆಡಿ ಮಾಡ್ಕೊಂಡಾಗಿದೆ. ಈಗ ನಮ್ದು ಏನ್ ಸ್ಕರ್ಟ್ ಪಾರ್ಟ್ ಇದೆ ಅದಕ್ಕೆ ನೋಡಿ ನಾನು ಜಿಗ್ಜಾಕ್ ಮಾಡ್ಕೊಂಡು ಬಾಟಮ್ ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ನ ಕೂಡ ಮಾಡಿದೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ ಎರಡೂ ಕಡೆ ಬಾಟಮ್ ಅಷ್ಟೇ ಎಲ್ಲೂ ಕಚ್ಚಾ ಬಿಟ್ಕೊಳ್ಳಲ್ಲ, ನೀಟಾಗಿ ಕೂತ್ಕೊಂತಾ ಇರುತ್ತೆ. ಹಾಗೆ ಲೈನಿಂಗ್ ಕೂಡ ಅಷ್ಟೇ ಬಾಟಮ್ ಹೇಳದ್ನಲ್ಲ ಪೂರ್ತಿ ಫಿನಿಶಿಂಗ್ ಮಾಡಿದೀನಿ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೈಡ್ ಮಾಡ್ಕೋಬೇಕು. ಈ ಸೈಡ್ ಮಾಡ್ಕೋಬೇಕಾದ್ರೂ ಅಷ್ಟೇ ಒಂದೇ ಸಮ ಇಟ್ಕೊಂಡು 1.5 ಇಂದ 2 ಇಂಚಷ್ಟು ಈ ರೀತಿಯಾಗಿ ಸ್ಟಿಚ್ ಹಾಕಿ ಆಮೇಲೆ ನೆಕ್ಸ್ಟ್ ನಾವು ಸಪ್ರೇಟ್ ಸ್ಟಿಚ್ ನ ಹಾಕೊಂಡ್ರೆ ನಿಮ್ಗೆ ಇದು ಅಂಬ್ರೆಲಾ ನೀಟಾಗಿ ಬರುತ್ತೆ. ಮತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ. ಪೂರ್ತಿ ರೆಡಿ ಆದ್ಮೇಲೆ ನೋಡಿ ಯೋಕಿಗೆ ಮತ್ತೆ ಸ್ಕರ್ಟಿಗೆ ಜಾಯಿನ್ ಮಾಡಿದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಪೂರ್ತಿ ರೆಡಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಯೋಕ್ದು ಒಂದು ಪಾರ್ಟ್ ನ ಮಾಡಿ ತೋರಿಸಿದ್ದೆ, ಹಾಗೇನೆ ಕೆಳಗಡೆನ ಒಂದು ಪಾರ್ಟ್. ಯಾಕೆ ಅಂತಂದ್ರೆ ನಿಮ್ಗೆ ಡೀಟೇಲ್ಡ್ ಆಗಿ ತೋರಿಸೋಣ ಅಂತ. ನೋಡಿ ಪೂರ್ತಿ ರೆಡಿ ಆದ್ಮೇಲೆ ನೆಕ್ ಯಾವ ರೀತಿ ಬಂದಿದೆ, ಹಾಗೇನೆ ಇಲ್ಲಿ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಬಂದಿರತ್ತೆ ಈ ರೀತಿಯಾಗಿ. ಮತ್ತೆ ಇಲ್ಲಿನೂ ಅಷ್ಟೇ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ವೇರಿಯೇಷನ್ ಬಂದಿದೆ ಅಂತ. ಇಲ್ಲಿ ಕೆಳಗಡೆ ನಿಮ್ಗೆ ಬ್ರಾಡ್ನೆಸ್ ಅನ್ನೋದು ಬಂದಿರತ್ತೆ. ನಾನು ನಿಮ್ಗೆ ಇಮೇಜ್ ನಲ್ಲಿ ಏನ್ ತೋರಿಸಿದೀನಿ ಆಸ್ ಇಟ್ ಈಸ್ ನೋಡಿ ಈ ರೀತಿಯಾಗಿ ಬಾರ್ಡರ್ ಟೈಪ್ ಇಲ್ಲಿ ಬ್ರಾಡ್ ಬಂದು ಈ ರೀತಿಯಾಗಿ ಇಲ್ಲಿ ಫ್ರಿಲ್ ಟೈಪ್ ಬಂದಿದೆಯಲ್ಲ ಇದು ಈ ರೀತಿಯಾಗಿ ಬಂದಿರುತ್ತೆ. ಈಗೆಲ್ಲ ಸ್ವಲ್ಪ ಇದೇ ರೀತಿಯಾಗಿ ಫ್ಯಾಷನ್. ಸ್ವಲ್ಪ ಈ ಬಾಟಮ್ ಅಲ್ಲಿ ತುಂಬಾ ಬ್ರಾಡ್ ಟೈಪ್ ಅಲ್ಲಿ ಬಂದಿರುತ್ತೆ, ಮೇಲ್ಗಡೆಯಿಂದ ಸ್ವಲ್ಪ ಸಣ್ಣದಾಗಿ ಬಂದಿರುತ್ತೆ. ಶೇಪ್ಸ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ವೇರ್ ಮಾಡಿದಾಗ್ಲೂ ಅಷ್ಟೇ ನಿಮ್ಗೆ ಏನ್ ಇಮೇಜ್ ತೋರಿಸಿದೀನಿ ಆಸ್ ಇಟ್ ಈಸ್ ನೋಡಿ ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಚೇಂಜಸ್ ಏನು ಅಂತ ಅಂದ್ರೆ ನೆಕ್ ಡೀಪ್ ಸ್ವಲ್ಪ ಚೇಂಜ್ ಇದೆ. ಹಾಗೆ ಇಲ್ಲಿ ಸೈಡ್ ಅಲ್ಲಿ ಲಕ್ಟನ್ ಕೊಟ್ಟಿಲ್ಲ. ಆ ಡ್ರೆಸ್ಸಿಗೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ, ಬಟ್ ಇದಕ್ಕೆ ಅಂತ ಸೂಟ್ ಆಗಲ್ಲ ಅನಿಸ್ತು. ಸೊ ಹಾಗಾಗಿ ನಾನು ಲಕ್ಟನ್ನ ಕೊಟ್ಟಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಮಾಡಿದ್ದೀನಿ. ಡೈಲಿ ವೇರ್ಸಿಗಾಗ್ಬೋದು, ಇಲ್ಲೆಲ್ಲರೂ ಕಾಲೇಜಸ್ಸಿಗೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಡ್ರೆಸ್ ಅನ್ನೋದು. ಬ್ಯಾಕ್ ಅಲ್ಲೂ ಅಷ್ಟೇ ಬೇಕು ಅಂದ್ರೆ ಲಕ್ಟನ್ ಕೊಡ್ಬೋದಿತ್ತು, ಬಟ್ ಈ ತರದಕ್ಕೆಲ್ಲ ಲಕ್ಟನ್ ಎಲ್ಲ ಕೊಟ್ರೆ ತುಂಬಾ ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಲಕ್ಟನ್ ಅನ್ನೋದನ್ನ ಕೊಟ್ಟಿಲ್ಲ, ಡೀಪ್ ನೆಕ್ ಮಾಡಿದೀನಿ. ಸೊ ಈ ರೀತಿಯಾಗಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಯೋಕ್ನ ರೆಡಿ ಮಾಡಿ ಮತ್ತೆ ಸ್ಕರ್ಟ್ ನ ರೆಡಿ ಮಾಡಿ ಡ್ರೆಸ್ ರೆಡಿ ಮಾಡಿದ್ದೀನಿ ಅಂತ. ನನ್ಗೇನೋ ಲುಕಿಂಗ್ ರೆಡಿಮೇಡ್ ತರಾನೇ ಕಾಣಿಸ್ತಿದೆ. ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ ನ ನೋಡಿ. ಹಾಗೆ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋದ್ರಿಂದ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.